ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದಷ್ಟು ಪ್ರಿಪ್ರೇಷನ್ಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮುಂದೆ ಹೇಳ್ತೀನಿ ಏನಕ್ಕೆ ಎಲ್ಲ ಅಂತ ಹೇಳ್ಬಿಟ್ಟು, ಎಲ್ಲಿ ಹೋಗ್ತಾ ಇದ್ದೀವಿ ಹೊರಗಡೆ ಅಂತ ಹೇಳಿ. ಫಸ್ಟು ಏನಾದರೂ ಸ್ನ್ಯಾಕ್ಸ್ಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಹೊರಗಡೆ ಹೋಗೋದಕ್ಕೆ. ಈಗ ಹೊರಗಡೆ ಹೋದ್ರೇನೆ ಮಕ್ಕಳು ಕೇಳೋ ಅಂಥದ್ದೇ ಫಸ್ಟು ಸ್ನ್ಯಾಕ್ಸ್ ಏನಾದರೂ ತಿನ್ನೋದಕ್ಕೆ ಬೇಕು ಅಂತ. ಮಕ್ಕಳು ಕೇಳ್ತಾರೆ ಅಂತಲ್ಲ, ಜರ್ನಿ ಮಾಡಬೇಕಾದ್ರೇನೆ ನಮಗೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಕೆಲವೊಂದು ತಿಂಡಿಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಅತ್ತೆ ಮಾವ ಮಧ್ಯಾಹ್ನ ಬಂದರು. 4:15 ಏನಾಗಿತ್ತು. ಅವರು ಬಂದರು. ತರಕಾರಿ ಸಾಂಬಾರು, ಅನ್ನ, ಮುದ್ದೆ ಮಾಡಿದ್ದೆ. ಮಧ್ಯಾಹ್ನನೇ ಮುದ್ದೆ ಮಾಡಿಕೊಟ್ಟಿದ್ದೆ, ಬಿಸಿ ಮುದ್ದೆ ಅವ್ರು ಬರೋ ಅಷ್ಟರಲ್ಲಿ. ಹಾಗಾಗಿ ಊಟ ಮಾಡಿಕೊಂಡ್ರು. ಇನ್ನು ಸಾಂಬಾರು ಐತೆ. ರೈಸ್ ಒಂದು ಮಾಡಬೇಕು. ಅಡುಗೆದೇನು ರಿಸ್ಕ್ ಇಲ್ಲ. ಹಾಗಾಗಿ ಸ್ವಲ್ಪ ಎಲ್ಲ ಐಟಮ್ಸ್ಗಳನ್ನ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಮಂಡಕ್ಕಿ ಬರುತ್ತಲ್ವಾ, ಬುರುಗು ಅಂತಾರೆ, ಮಂಡಕ್ಕಿ ಅಂತಾರೆ. ಮಂಡಕ್ಕಿ ಒಗ್ಗರಣೆ ಎಲ್ಲ ಹುರ್ಕೊಳ್ಳೋದು. ಮಂಡಕ್ಕಿ ಹುರ್ಕೊಂಡು ಹೋಗೋಣ ಅಂತೇಳಿ ಮಾಡ್ತಾ ಇರೋವಂಥದ್ದು. ಈ ಕಡೆ ಟೈಮ್ ಆಗಿತ್ತಲ್ವಾ, ಅಲ್ಲೇ 6:30 ಆಗ್ತಾ ಬಂದಿತ್ತು. ಹಾಗಾಗಿ ಟೀ ಇಟ್ಟಿದ್ದೀನಿ ಆ ಕಡೆ ಸೈಡು, ಟೀ ಕುಡಿಯೋಣ ಅಂತೇಳಿ. ಈ ಕಡೆ ಮಂಡಕ್ಕಿನ ಹುರ್ಕೊಳ್ತಾ ಇದ್ದೀನಿ. ಅದನ್ನ ಮಾಡ್ಕೊಳ್ಳೋದಕ್ಕೆ ಅಂದ್ರೆ ಚುರುಮುರಿ ಅಂತಾರಲ್ವಾ, ಆ ಚುರುಮುರಿ ಅಂತ ಅಂದ್ರೆ ಮಂಡಕ್ಕಿ ಒಗ್ಗರಣೆ ಹುರಿದ್ಬಿಟ್ಟು ಮೇಲೆ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಸೌತೆಕಾಯಿ ಅದನ್ನೆಲ್ಲ ಸೇರಿಸ್ಕೊಂಡು ಚುರುಮುರಿ ಅಂತ ಮಾಡ್ತೀರಾ. ಬಟ್ ಇದು ಸುಮ್ಮನೆ ಹಾಗೇನೆ ಮಾಡೋವಂಥದ್ದು. ಹುರ್ಕೊಳ್ಳೋದು. ಇದನ್ನ ತುಂಬ ದಿನ ಇಟ್ಕೋಬೋದು, ಏನೂ ಆಗೋದಿಲ್ಲ. ಹಾಗಾಗಿ ಇನ್ನು ಚಪಾತಿ ಹಿಟ್ಟನ್ನು ಕಲಸಿಟ್ಟಿದ್ದೀನಿ. ಸ್ವಲ್ಪ ಚಪಾತಿ ಮಾಡ್ಕೊಳ್ಳೋಣ, ಹಾಗೆ ಚಟ್ನಿ ಪುಡಿ ಮಾಡ್ಕೊಳ್ಳೋಣ ಅಂತೇಳಿ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ. ಇದೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಚೆನ್ನಾಗಿ ನೆನೆಯುತ್ತೆ ಅಂತ ಹೇಳ್ಬಿಟ್ಟು. ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮಂಡಕ್ಕಿ ಹುರ್ಕೊಳ್ಳೋದಕ್ಕೆ ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಹಾಕಿದ್ದೀನಿ ಕಡಲೆ ಬೀಜ. ಇದಕ್ಕೆ ಚೆನ್ನಾಗಿ ಫ್ರೈ ಆಗಬೇಕು. ಕಡಲೆ ಬೀಜ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಇದಕ್ಕೆ ಬೆಳ್ಳುಳ್ಳಿ ಸೇರಿಸ್ಕೊಂಡ್ರೆ ತುಂಬ ಅಂದರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಟೇಸ್ಟು. ಬಟ್ ನಾನಿಲ್ಲಿ ಬೆಳ್ಳುಳ್ಳಿನ ಸೇರಿಸಿಲ್ಲ. ಏನಕ್ಕೆ ಸೇರಿಸಿಲ್ಲ ಅನ್ನೋದನ್ನ ಹೇಳ್ತೀನಿ. ಈಗ ನಾನು ಮಾಡ್ತಾ ಇರೋವಂಥ ಅಡುಗೆಗಳಿಗೆ ಯಾವುದಕ್ಕೂ ಈರುಳ್ಳಿ ಬೆಳ್ಳುಳ್ಳಿ ಸೇರಿಸಿಲ್ಲ. ರೀಸನ್ ಏನು ಅಂತ ಅದೇ ಮುಂದೆ ತಿಳಿಸ್ತೀನಿ ಅಂತ ಹೇಳಿದ್ನಲ್ವ. ಈಗ ಕಡಲೆ ಬೀಜ ಪೂರ್ತಿಯಾಗಿ ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಕಡಲೆನ ಸೇರಿಸ್ಕೊಂಡಿದ್ದೀನಿ. ಕಡಲೆ ಹಾಕ್ಕೊಂಡ್ಮೇಲೆ ತುಂಬ ಏನು ಫ್ರೈ ಮಾಡೋದು ಬೇಡ. ಸ್ವಲ್ಪ ಕಡಲೆ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಜೊತೆಗೆ ಒಣಮೆಣ್ಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಕಡಲೆ ಬೀಜ, ಕರಿಬೇವು ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಇಷ್ಟು 3 ಐಟಮ್ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನನ್ನ ಮಕ್ಕಳು ಇದರಲ್ಲಿ ಕರಿಬೇವು ಚೆನ್ನಾಗಿ ಫ್ರೈ ಆಗಿರುತ್ತಲ್ವ, ಅದನ್ನ ಇಷ್ಟಪಟ್ಟು ತಿಂತಾರೆ ನನ್ನ ಮಕ್ಕಳು. ಒಂದೊಂದ್ಸರಿ ನನ್ನ ಮಗ ಮಮ್ಮಿ ಬರೀದೇನೆ ಫ್ರೈ ಮಾಡಿಕೊಡು ಅಂತ ಕೇಳ್ತಾ ಇರ್ತಾನೆ. ಅಷ್ಟಿಷ್ಟ ಕರಿಬೇವು. ಫ್ರೈ ಆಗಿರೋದು ಚೆನ್ನಾಗಿರುತ್ತೆ. ಅಡುಗೆಗೆ ಹಾಕಿರೋದು ತಿನ್ನಲ್ಲ ಅವನು. ಬಟ್ ಈ ರೀತಿ ರೋಸ್ಟ್ ಆಗಿ ಫ್ರೈ ಮಾಡಿರ್ತೀವಲ್ವಾ, ಗರಿಗರಿಯಾಗಿರುತ್ತಲ್ಲ, ಅದನ್ನ ಚೆನ್ನಾಗಿ ತಿಂತಾನೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಹಾಕ್ಕೊಂಡಿದ್ದೀನಿ. ನಮ್ಮ ಅತ್ತೆ ಊರಿಂದ ಬಂದ್ರಲ್ಲ, ಫ್ರೆಶ್ ಆಗಿರೋವಂಥದ್ದು ತಂದಿದ್ರು. ಮನೆ ಮುಂದೆನೇ ಇದೆ ನಮ್ಮ ಮನೆ ಹತ್ರ ಗಿಡ. ಹಾಗಾಗಿ ಫ್ರೆಶ್ ಆಗಿರೋವಂಥದ್ದು ತಂದಿದ್ರಲ್ವಾ, ಹಾಕ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಜೊತೆಗೆ ಸ್ವಲ್ಪ ಅಚ್ಚ ಖಾರದ ಪುಡಿನೂ ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ಫ್ರೈ ಮಾಡಿಕೊಂಡು ಮಂಡಕ್ಕಿನ ಸೇರಿಸ್ಕೊಂಡ್ರೆ ರೆಡಿ ಆಯಿತು. ಮಂಡಕ್ಕಿನ ಹಾಕಿ ಅದ್ರ ಬಿಸಿಗೇನೆ ಅದು ಇದಾಗುತ್ತೆ. ಮಂಡಕ್ಕಿ ಹಾಕಿದ್ಮೇಲೇನು ಉರಿಯೋ ಅಂಥದ್ದೇನು ಬೇಡ. ಸಡನ್ ಆಗಿ ಪ್ಲ್ಯಾನ್ ಏನಲ್ಲ ಇದು. 3 ತಿಂಗಳು ಮುಂಚೆನೆ ಪ್ಲ್ಯಾನ್ ಮಾಡಿರೋ ಅಂಥದ್ದು ಹೋಗೋದಕ್ಕೆ. ಒಂದು 4 ಡೇಸ್ ಹೋಗ್ತಾ ಇದೀವಿ. ಅಂದರೆ ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ, ಮತ್ತೆ ಸೋಮವಾರ ವಾಪಸ್ ಬರೋ ಅಂಥದ್ದು. ಹಾಗಾಗಿ 4 ಡೇಸು ಹೋಗ್ತಾ ಇದ್ದೀವಿ. 3 ಡೇಸು 3 ನೈಟ್ ಅಲ್ಲೇ ಇರಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಮಾಡ್ಕೊಂಡಿದ್ದೀನಿ. ಅಂದರೆ ಈಗ ವೆದರ್ ಬೇರೆ. ಇದು ಮಂಡಕ್ಕಿ ರೀಸನ್ ಏನಪ್ಪ ಅಂತಂದರೆ, ವೆದರು ಮಳೆ ಬರ್ತಾ ಇರುತ್ತಲ್ವ, ಇವಾಗ ಮಳೆಗಾಲ ಅಲ್ವಾ. ಮಳೆಯಲ್ಲಿ ಈ ಥರದ್ದೇ ಇಷ್ಟ ಆಗೋದು. ಇದ್ರ ಜೊತೆ ಎಲ್ಲಾದರೂ ಬಿಸಿ ಬಿಸಿ ಬಜ್ಜಿ ಅಥವಾ ಬೋಂಡ ಹಾಕ್ತಿದ್ರೆ ತಗೊಂಡ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನೋಡಿ ಇನ್ನು ಈ ರೀತಿಯಾಗಿ ಕೆಳಗಡೆ ಪೇಪರ್ ಹಾಸ್ಬಿಟ್ಟು ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲಾನು. ಉಪ್ಪು ಖಾರ ಎಲ್ಲದಕ್ಕೂ ಚೆನ್ನಾಗಿ ಹಿಡೀಲಿ ಅಂತೇಳಿ. ಅದು ಬಾಂಡೆ ಚಿಕ್ಕದಿತ್ತಲ್ಲ, ಅದ್ರಲ್ಲಿ ಅಷ್ಟು ನೀಟಾಗಿ ಮಿಕ್ಸ್ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ಕೆಳಗಡೆ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿದ್ದಾಯಿತು. ಇನ್ನು ಮಂಡಕ್ಕಿ ಹುರ್ಕೊಂಡಿದ್ದಾಯಿತು. ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಸ್ವೀಟ್ ಏನಾದರೂ ಮಾಡ್ಕೊಳ್ಳೋಣ ಅಂತೇಳಿ. ಬೇಗ ಆಗಬೇಕು. ಹಾಗಾಗಿ ರವೆ ಉಂಡೆನ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬಾ ಕಡಿಮೆ ಸಮಯದಲ್ಲಾಗುತ್ತೆ. ಹಾಗೆ ರುಚಿಯಾಗಿ ಸಹ ಇರುತ್ತೆ. ಕೈಯಲ್ಲಿ ಇಟ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಮಕ್ಕಳಿಗೂ. ಹಾಗಾಗಿ ರವೆ ಉಂಡೆನ ಮಾಡ್ಕೊಳ್ತಾ ಇದ್ದೀನಿ.
ಫಸ್ಟ್ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಗೋಡಂಬಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿ ಒಂದೇ ಸರಿ ಹಾಕ್ಬಿಟ್ರೆ ಅಷ್ಟು ಚೆನ್ನಾಗಿ ಗೋಡಂಬಿ ಫ್ರೈ ಆಗಲ್ಲ. ಹಾಗಾಗಿ ಫಸ್ಟ್ ಸ್ವಲ್ಪ ಗೋಡಂಬಿ ಹಾಕೊಂಡು ಫ್ರೈ ಮಾಡ್ಕೊಂಡು ಆಮೇಲೆ ದ್ರಾಕ್ಷಿನ ಸೇರಿಸ್ತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಫ್ರೈ ಆದ್ಮೇಲೆ ಇದೇ ತುಪ್ಪಕ್ಕೆನೆ ನಾನು ಒಂದು 2 ಕಪ್ನಷ್ಟು ರವೆನ ಸೇರಿಸ್ತಾ ಇದ್ದೀನಿ. ಚಿರೋಟಿ ರವೆ ಆದ್ರೂ ತಗೋಬಹುದು ಅಥವಾ ಸಣ್ಣದು ರವೆ ಬರುತ್ತಲ್ವಾ ಉಪ್ಪಿಟ್ಟು ರವೆ, ಅದರಲ್ಲೂ ಸಹ ಮಾಡ್ಕೋಬಹುದು. ನಾನಿಲ್ಲಿ 1 ಕಪ್ನಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ, 1 ಕಪ್ನಷ್ಟು ಬಾಂಬೆ ರವೆ, ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ತಗೊಂಡಿದ್ದೀನಿ ಚೆನ್ನಾಗಿ ಬರುತ್ತೆ ಅಂತೇಳಿ. ಈಗ ರವೆನ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ತುಪ್ಪದಲ್ಲಿ ಚೆನ್ನಾಗಿ ಹುರಿಬೇಕು ರವೆ, ಆವಾಗ್ಲೇನೆ ರವೆ ಉಂಡೆ ಚೆನ್ನಾಗಿ ಬರೋದು ತುಪ್ಪದಲ್ಲಿ ಹುರ್ಕೊಂಡಾಗ. ಅದ್ರ ಪರಿಮಳನೂ ಅಷ್ಟೇ ಚೆನ್ನಾಗಿ ಬರುತ್ತೆ, ಮತ್ತೆ ಸ್ವಲ್ಪ ಕ್ವಾಂಟಿಟಿನೂ ಸ್ವಲ್ಪ ರವೆದು ಜಾಸ್ತಿ ಆಗುತ್ತೆ ಹುರಿದಾಗ. ಕಂಪ್ಲೀಟ್ ಆಗಿ ರವೆನ ಹುರ್ಕೊಂಡಿದ್ದಾಯ್ತು. ನೋಡಿ ಈ ರೀತಿಯಾಗಿ ಹುರ್ಕೊಂಡಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗ್ಲಿ. ಈಗ ನಾನು ಎಷ್ಟು 2 ಕಪ್ನಷ್ಟು ರವೆ ತಗೊಂಡಿದ್ದೆ ಅಲ್ವಾ, ಅದಕ್ಕೆ 1.5 ಕಪ್ನಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಸಕ್ಕರೆನೂ ಹಾಕಿ ಪುಡಿ ಮಾಡ್ಕೋಬೇಕು. ಸಕ್ಕರೆನೂ ಅಷ್ಟೇ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ನೀವು ಸ್ವೀಟ್ ಅಷ್ಟೊಂದು ಬೇಡ ಅಂದ್ರೆ ಸ್ವಲ್ಪ ಕಡಿಮೆನೂ ಹಾಕ್ಕೋಬಹುದು, ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೋಬಹುದು. ಸಿಹಿ ಅಷ್ಟು ಇಷ್ಟು ಅಂತ ಏನಿಲ್ಲ, ನಿಮ್ಮ ಇಷ್ಟ ಅನುಸಾರ. ನಿಮಗೆ ಸ್ವೀಟ್ ಜಾಸ್ತಿ ಇಷ್ಟಪಡ್ತೀರಾ ಅಂದ್ರೆ ಜಾಸ್ತಿ ಹಾಕೊಳ್ಳಿ. ಇದು ಆಕ್ಚುಲಿ 1.5 ಹಾಕಿದ್ರೆ ಸ್ವಲ್ಪ ಜಾಸ್ತಿನೇ, ನಮ್ಮನೇಲೆಲ್ಲ ಸ್ವಲ್ಪ ಜಾಸ್ತಿನೇ ತಿಂತಾರೆ. ಇನ್ನು ಸ್ವಲ್ಪ ಕಡಿಮೆ ಬೇಕು ಅಂತಂದ್ರೆ ನಿಮ್ಗೆ ಇನ್ನೂ ಸ್ವಲ್ಪ ಕಡಿಮೆ ಹಾಕ್ಕೋಬಹುದು. ಇವಾಗ ಸಕ್ಕರೆನ ಸ್ವಲ್ಪ ಪುಡಿ ಮಾಡಿರುವಂತ ಸಕ್ಕರೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇನ್ನು ಚಪಾತಿ ಮಾಡಬೇಕು, ಚಟ್ನಿ ಪುಡಿ ಮಾಡ್ಕೋಬೇಕು. ಹಾಗಾಗಿ ಶೇಂಗಾನ ಹುರಿಯಕ್ಕೆ ಇಟ್ಟಿದ್ದೀನಿ. ಅಂದ್ರೆ ಬರೀ ಕಡಲೆ ಬೀಜ ಹಾಕ್ಬಿಟ್ಟು ಚಟ್ನಿ ಪುಡಿನ ಮಾಡ್ತೀನಿ, ಅದು ಬೇಗನೆ ಆಗೋಗುತ್ತೆ. ಹಾಗಾಗಿ ಊರಿಂದ ಬೇರೆ ತಂದಿದ್ರು ಸ್ವಲ್ಪ ಕಡಲೆ ಬೀಜ ಇದೆ. ಹಾಗಾಗಿ ಈಗ ನೋಡಿ ರವೆ ಮತ್ತೆ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿಕೊಂಡು ಈಗ ಕೊಬ್ಬರಿನ ಹಾಕ್ತಾ ಇದ್ದೀನಿ. ಇದು ರೆಡಿ ಕೊಬ್ಬರಿ, ಅಂಗಡಿಲಿ ತಂದಿರೋ ಅಂಥದ್ದು ಡೆಸಿಕೇಟೆಡ್ ಕೊಕೊನಟ್ ಪುಡಿ ಅಂತ ಸಿಗುತ್ತಲ್ವಾ ಅದು. ನೀವು ಅದಿಲ್ಲ ಅಂತ ಅಂದ್ರೆ ಮಾಮೂಲಿ ಕೊಬ್ಬರಿ ತುರಿನೂ ಸಹ ಸೇರಿಸ್ಕೋಬಹುದು. ನೋಡಿ ಎಷ್ಟು ಈ ರೀತಿಯಾಗಿ ತರಿತರಿಯಾಗಿರುತ್ತೆ, ನುಣ್ಣಗಿರುತ್ತೆ. ಇದನ್ನೇನು ಮತ್ತೆ ಮಿಕ್ಸಿಲಿ ಹಾಕಿ ನಾವು ರುಬ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಮಾಮೂಲಿ ಕೊಬ್ಬರಿ ಆದ್ರೆ ಸ್ವಲ್ಪ ಮಿಕ್ಸಿಲಿ ಹಾಕ್ಕೋಬೇಕಾಗುತ್ತೆ. ಮತ್ತೆ ಮೇಲ್ಗಡೆ ಎಲ್ಲ ಸಿಪ್ಪೆ ತೆಗೆದು ಹಾಕ್ಕೋಬಹುದು, ಅಥವಾ ಮೇಲ್ಗಡೆ ಸಿಪ್ಪೆ ಸಮೇತ ನೀವು ಕೊಬ್ಬರಿನ ಪುಡಿ ಮಾಡ್ಬಿಟ್ಟು ಹಾಕ್ಕೋಬಹುದು. ಈಗ ಕೊಬ್ಬರಿ ತುರಿನ ಸೇರಿಸಿ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಬಿಟ್ಟು ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ಪುಡಿ, ಏಲಕ್ಕಿ ಮತ್ತೆ ಕೊಬ್ಬರಿ ತುರಿ ಎಲ್ಲ ಹಾಕ್ಬಿಟ್ಟು ರವೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ನೀವು ಸ್ವಲ್ಪ ಕಾದಿರೋ ಹಾಲನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಹಾಲನ್ನ ಒಂದೇ ಸರಿ ಹಾಕೋದಕ್ಕೆ ಹೋಗ್ಬಿಡಿ, ನೋಡ್ಕೊಂಡು ಸ್ವಲ್ಪನೇ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಲ್ವಾ ಅದಕ್ಕೆ ಇರಬೇಕು. ತುಂಬಾ ನೀರಾಗೂ ಇರಬಾರ್ದು, ತುಂಬಾ ಗಟ್ಟಿಯಾಗೂ ಇದ್ರೆ ರವೆ ಉಂಡೆ ಚೆನ್ನಾಗಿ ಬರಲ್ಲ. ಇವಾಗ ನಿಮ್ಗೆ ಸ್ವಲ್ಪ ಮೆತ್ತಗೆ ಅನಿಸ್ತಾ ಇರ್ಬೋದು, ಬಟ್ ಇದೇ ರೀತಿಯಾಗಿ ಇರಬೇಕು. ಏನಕ್ಕೆ ಅಂತಂದ್ರೆ ರವೆ ಹಾಕಿದ ತಕ್ಷಣ ಹಾಲನ್ನೆಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡು ತುಂಬಾ ಸಾಫ್ಟ್ ಆಗುತ್ತೆ. ಇಲ್ಲಾಂದ್ರೆ ಈಗಲೇ ಕರೆಕ್ಟ್ ಅದಕ್ಕೆ ನೀವು ಕಲಿಸ್ಬಿಟ್ರೆ ತಿನ್ಬೇಕಾದ್ರೆ ಸ್ವಲ್ಪ ರವೆ ತರ ಸಿಗುತ್ತೆ, ರವೆ ಉಂಡೆ ಸ್ಮೂತ್ ಆಗಿ ಬರಲ್ಲ. ಹಾಗಾಗಿ ಸ್ವಲ್ಪ ಈ ರೀತಿಯಾಗಿ ಕಲಿಸ್ಕೊಂಡ್ರೆ ಅದು ಎಲ್ಲ ಅಬ್ಸರ್ವ್ ಆದ್ಮೇಲೆ ಸಕ್ಕರೆ ಪಾಕ ಎಲ್ಲ ಹೀರ್ಕೊಂಡ್ಮೇಲೆ, ಅಂದ್ರೆ ಸಕ್ಕರೆ ಬೇರೆ ಹಾಕಿರ್ತೀವಲ್ವಾ ಪುಡಿ, ಹಾಗಾಗಿ ಅದನ್ನೆಲ್ಲ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ತುಂಬಾ ಸಾಫ್ಟ್ ಆಗಿ ಸ್ಮೂತ್ ಆಗಿ ಬರುತ್ತೆ ರವೆ ಉಂಡೆ. ಹಾಗಾಗಿ ನೋಡಿ ಇಷ್ಟೇ, ಅದಕ್ಕೆ ನೀವು ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ಇನ್ನ ಕೈಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಸವರ್ಕೊಂಡ್ಬಿಟ್ಟು ಉಂಡೆ ನಿಮ್ಗೆ ದಪ್ಪ ಬೇಕಂದ್ರೆ ದಪ್ಪ, ಸಣ್ಣ ಬೇಕಂದ್ರೆ ಸಣ್ಣ ಉಂಡೆಗಳನ್ನ ಕಟ್ಕೊಂಡ್ರೆ ರವೆ ಉಂಡೆ ರೆಡಿ ಆಯ್ತು. ಇನ್ನು ರವೆ ಉಂಡೆ ಮಾಡ್ಕೊಂಡಿದ್ದಾಯ್ತು, ಅದು ಡ್ರೈ ಆಗೋ ಅಷ್ಟರಲ್ಲಿ ಈ ಕಡೆ ಚಕ್ಲಿನ ಮಾಡ್ಕೊಳ್ಳೋಣ ಅಂತೇಳಿ ಚಕ್ಲಿನ ಮಾಡ್ತಾ ಇದ್ದೀನಿ ನೆಕ್ಸ್ಟು. ಇದು ಅಷ್ಟೇ ಆಲ್ರೆಡಿ ಶೇರ್ ಮಾಡಿದ್ದೀನಿ ಕಂಪ್ಲೀಟ್ ಆಗಿ ಯಾವ ರೀತಿ ಚಕ್ಲಿನ ಮಾಡ್ಕೊಳ್ಳೋದು ಅಂತ ಡೀಟೇಲ್ ಆಗಿ ತೋರಿಸಿದ್ದೀನಿ. ಹಾಗಾಗಿ ಮತ್ತೆ ಇದನ್ನ ನಾನು ಶೂಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಲಿಲ್ಲ, ಲೇಟ್ ಆಗುತ್ತೆ ಅಂತೇಳಿ. ಇನ್ನ ಅತ್ತೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಇಬ್ರು ಮಕ್ಳನ್ನ ನಾನ್ ಮಾಡ್ತೀನಿ ಅಂತ ಅವರು ಕೂತಿದ್ದಾರೆ. ನಮ್ಮ ಅತ್ತೆ ಎಲ್ಲ ಒತ್ತೊತ್ತು ಕೊಡ್ತಾ ಇದ್ರು, ನಾನು ಎಣ್ಣೆಲಿ ಫ್ರೈ ಮಾಡ್ತಾ ಇದ್ದೆ. ಚಕ್ಲಿನೂ ಅಷ್ಟೇ ತುಂಬಾ ರುಚಿಯಾಗಿರ್ತವೆ, ಗರಿ ಗರಿಯಾಗಿರುತ್ತೆ. ಈ ಮಳೆಗಾಲಕ್ಕೆ ಮಾಡಿಸಿದ ರೆಸಿಪಿ ಅಂತ ಹೇಳ್ಬೋದು ಇದು. ಚಕ್ಲಿ ತುಂಬಾ ಚೆನ್ನಾಗಿರುತ್ತೆ. ಇನ್ನ ನೋಡಿ ರವೆ ಉಂಡೆನೂ ಅಷ್ಟೇ ಎಲ್ಲ ನೀಟಾಗಿ ಡ್ರೈ ಆಗಿದೆ, ಕಟ್ಟಿ ಈ ರೀತಿಯಾಗಿ ಇಟ್ಟಿದ್ದೆ. ಎಷ್ಟು ಚೆನ್ನಾಗಿ ಬಂದಿತ್ತು ರವೆ ಉಂಡೆ ಗೊತ್ತಾ, ತುಂಬಾನೇ ಸಾಫ್ಟ್ ಆಗಿ ಚೆನ್ನಾಗಿತ್ತು. ಇನ್ನ ಕಂಪ್ಲೀಟ್ ಆಗಿ ಚಪಾತಿ ಚಟ್ನಿ ಪುಡಿ ಎಲ್ಲ ಮಾಡೋದನ್ನೆಲ್ಲ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗ್ಲಿಲ್ಲ, ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು.
ಎಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಎಲ್ಲರೂ ಮಲ್ಕೊಂಡಿದ್ದಾರೆ. ನಾನು ಹಸ್ಬೆಂಡ್ ಮಾತ್ರ ಎದ್ದಿದ್ವಿ. ತುಂಬಾನೇ ಲೇಟ್ ಆಗೋಯ್ತು. ನೈಟ್ ಮಲಗೋ ಅಷ್ಟರಲ್ಲಿ 1 ಗಂಟೆ ಆಯ್ತು. ನಾನೆಲ್ಲ ಬಟ್ಟೆ ಪ್ಯಾಕ್ ಮಾಡಿ ಇದನ್ನೆಲ್ಲ ಪ್ಯಾಕ್ ಮಾಡಿ ಮಲ್ಕೊಳ್ಳೋ ಅಷ್ಟರಲ್ಲಿ 1 ಗಂಟೆ ಆಯ್ತು. ಇನ್ನ ಮಕ್ಕಳು ಅತ್ತೆ ಮಾವ ಎಲ್ಲ ಮಲಗಿದ್ದಾರೆ. ಈಗೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ. ಹಾಗೆ ಊರಿಂದ ಇದು ಮಾವಿನಕಾಯಿ ಹಣ್ಣಲ್ಲ, ತೋತಾಪುರಿ ಅಲ್ಲ, ಹಣ್ಣು ಕಾಯಿ. ಹಾಗಾಗಿ ಎಲ್ಲಾದ್ರೂ ಕಟ್ ಮಾಡ್ಕೊಂಡ್ಬಿಟ್ಟು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಒಂದೆರಡು ಮಾವಿನಕಾಯಿ ಇಟ್ಕೊಂಡೆ. ಹಾಗೆ ಹುರಿದಿರೋಂಥ ಮಂಡಕ್ಕಿ, ರವೆ ಉಂಡೆ, ಒಂದಷ್ಟು ಚಪಾತಿ, ಜೊತೆಗೆ ಸ್ವಲ್ಪ ಚಕ್ಲಿ, ಹಾಗೆ ಚಟ್ನಿ ಪುಡಿ ಸ್ವಲ್ಪ. ಇಷ್ಟನ್ನ ಇಟ್ಕೊಂಡಿದ್ದೀನಿ. ಇನ್ನು ಬ್ಲಾಕ್ ಕವರಲ್ಲಿ ಮಕ್ಳದೊಂದು ಸ್ವಲ್ಪ ಎಲ್ಲ ಸ್ವೀಟ್ಸು ಮತ್ತೆ ಚಾಕ್ಲೇಟ್ಸ್ ಎಲ್ಲ ಇತ್ತು, ಅದನ್ನ ಇಟ್ಕೊಂಡೆ. ಜೊತೆಗೆ ಒಂದು ಚಾಕು, ಅಂದ್ರೆ ಮಾವಿನಕಾಯಿ ಅಥವಾ ಹಣ್ಣು ಏನಾದ್ರು ಫ್ರೂಟ್ಸ್ ಏನಾದ್ರು ತಗೊಂಡ್ರೆ ತಿನ್ನೋದಕ್ಕೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ನೈಫು, ಜೊತೆಗೆ ಗ್ಲಾಸು ನೀರು, ವಾಟರ್ ಬಾಟಲ್ ಅಲ್ಲಿ ಇಟ್ಕೊಂಡ್ರೆ ಆಗುತ್ತೆ ನೀರು ಅಂತ ಹೇಳ್ಬಿಟ್ಟು ಒಂದು ಪ್ಲಾಸ್ಟಿಕ್ ಗ್ಲಾಸ್ನ ಒಂದೆರಡು ಹಾಕೊಂಡೆ. ಮತ್ತೆ ಒಂದೆರಡು ತಟ್ಟೆ, ಪ್ಲಾಸ್ಟಿಕ್ ತಟ್ಟೆಗಳು ಬರುತ್ತಲ್ಲ, ಅದನ್ನ ಸ್ವಲ್ಪ ಹಾಕೊಂಡು ಇನ್ನ ಚಟ್ನಿ ಪುಡಿ ತಗೊಂಡಿದ್ದೆ ಅಲ್ವಾ, ಹಾಗಾಗಿ ಸ್ವಲ್ಪ ಮೊಸರೇನಾದ್ರೂ ತಗೊಂಡ್ರೆ ಅದ್ರ ಜೊತೆ ಚಟ್ನಿ ಪುಡಿ, ಮೊಸರು ಮತ್ತೆ ಚಪಾತಿ ಇದು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಅಷ್ಟನ್ನು ಪ್ಯಾಕ್ ಮಾಡಿ ಇಟ್ಕೊಂಡೆ. ಇನ್ನು ನೈಟುನು ಮಲಗೋ ಅಷ್ಟರಲ್ಲಿ 1 ಗಂಟೆ 1:30 ಆಯ್ತು ಫ್ರೆಂಡ್ಸ್. ಬೆಳಗ್ಗೆ ಮತ್ತೆ 4 ಗಂಟೆಗೆನೆ ಎದ್ದೆ. ಅಂತ ಅಂದ್ರೆ ಒಂದು 3 ಅವರ್, 2:30 ಅವರ್ ಅಥವಾ 3 ಅವರ್ ಮಲಗಿದ್ದೀನಿ ಅಷ್ಟೇ ನೈಟು. ಇನ್ನ ಬೆಳಗ್ಗೆನೆ ಎದ್ದು ಎಲ್ಲ ಹೊರಗಡೆ ಎಲ್ಲ ತೊಳೆಯೋದೆಲ್ಲ ಇತ್ತು, ತೊಳೆದು ರಂಗೋಲಿ ಹಾಕಿ ಹೊಸ್ಲೆಲ್ಲ ತೊಳೆದು ಮತ್ತೆ ಬೆಳಗ್ಗೆ ಎದ್ದು ಅವಲಕ್ಕಿ ತಿಂಡಿನೂ ಸಹ ಮಾಡಿಟ್ಟು ನೆಲ ಎಲ್ಲ ಒರೆಸಿ ಹಸ್ಬೆಂಡ್ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿದ್ರು. ಇಷ್ಟು ಕೆಲಸ ನಾನೆಲ್ಲ ಮಾಡಿಕೊಂಡು ಪೂಜೆನ ಮಾಡ್ತಾ ಇದ್ದೀನಿ ಇವಾಗ. ಮಹಾರುದ್ರೈ ಮಹಾಶಕ್ತಿ ಮಹೋದರೈ ಮಹಾಪಾಪಹರೇ ದೇವಿ ಮಹಾಲಕ್ಷ್ಮೀ ನಮಸ್ತುತೆ. ಇನ್ನು ಮಾಮೂಲಿ ಶುಕ್ರವಾರ ಪೂಜೆಗೆಲ್ಲ ಏನಾದರೂ ಒಂದು ನೈವೇದ್ಯನ ಇಡ್ತೀನಿ. ಬಟ್ ಈಗ ನಾನು ಹೋಗ್ತಾ ಇರೋದ್ರಿಂದ ನೈವೇದ್ಯ ಏನು ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಸ್ವಲ್ಪ ಮನೇಲಿ ಫ್ರೂಟ್ಸ್ ಇತ್ತು, ಫ್ರೂಟ್ಸು ಮತ್ತೆ ತೆಂಗಿನಕಾಯಿ ಹೊಡೆದ್ಬಿಟ್ಟು ಅದನ್ನೇ ಪೂಜೆ ಮಾಡಿದೆ. ಇನ್ನು ಲಕ್ಷ್ಮೀ ಸ್ತೋತ್ರನ ಹೇಳ್ಬಿಟ್ಟು ಜೊತೆಗೆ 108 ಅಷ್ಟೋತ್ತರ ಇರುತ್ತಲ್ವಾ, ಅದನ್ನ ಕಂಪಲ್ಸರಿ ನಾನು ಶುಕ್ರವಾರ ಓದ್ತೀನಿ. ಹಾಗೆ ಈಗ ಓದ್ತಾ ಇದ್ದೀನಿ. ಓಂ ಪದ್ಮನಾಭಪ್ರಿಯಾಯ ನಮಃ. ಓಂ ರಮಾಯ ನಮಃ. ಓಂ ಪದ್ಮನಾಭಾಯ ನಮಃ. ಓಂ ದಸ್ಯೈ ನಮಃ. ಓಂ ಪದ್ಮಿನೇ ನಮಃ. ಓಂ ಪದ್ಮಗಂಧೇ ನಮಃ. ಇನ್ನು ಕಂಪ್ಲೀಟಾಗಿ ಪೂಜೆನೆಲ್ಲ ಮುಗಿಸ್ದೆ ಅಷ್ಟರಲ್ಲಿ ನಮ್ಮ ಮನೆಯವರು ಹೊರಗಡೆ ಗಾಡಿಗೆನೆ ಪೂಜೆನ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಕಾರ್ಗೆ ವೆಹಿಕಲ್ಸ್ ಎಲ್ಲ ನಿನ್ನೆನೆ ಎಲ್ಲ ಕ್ಲೀನ್ ಮಾಡಿ ತೊಳೆದು ಇಟ್ಟಿದ್ರು. ಈಗ ಪೂಜೆನ ಮಾಡ್ತಾ ಇದ್ದಾರೆ ಅವರು. 4 ಕಡೆ ಚಕ್ರಕ್ಕೆ ನಿಂಬೆಹಣ್ಣಿಟ್ಟು ಸಿಂಪಲ್ ಆಗಿ ಒಂದು ಸ್ವಲ್ಪ ಬಟ್ಟಿಟ್ಟು ಒಂದು ಹೂವು ಇಟ್ಟು ಪೂಜೆನ ಮುಗಿಸ್ಕೊಂಡ್ರು. ಇನ್ನು ಪೂಜೆ ಎಲ್ಲ ಮುಗಿಸಿ ತಿಂಡಿ ಎಲ್ಲ ತಿನ್ಕೊಂಡು ಇನ್ನು ಹೊರಟ್ವಿ ಫ್ರೆಂಡ್ಸ್. ಬೆಳಗ್ಗೆ 9:30 11:30 ತನಕ ಟೈಮ್ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಒಳ್ಳೆ ಟೈಮ್ ನೋಡಿ 11 ಗಂಟೆಗೆ ನಾವು ಮನೇನ ಬಿಟ್ವಿ. ಇನ್ನು ಸ್ವಲ್ಪ ದೂರ ಜರ್ನಿ ಮಾಡಿದ ತಕ್ಷಣ ನನ್ನ ಮಗಳಿಗೆ ಫುಲ್ಲು ನಿದ್ದೆ ಬಂದ್ಬಿಡ್ತು. ಮಲ್ಕೊಂಡಿದ್ದಾಳೆ. ಅಂದ್ರೆ ಬೇಗ ಪಾಪ ಲೇಟಾಗೆ ಮಲಗಿದ್ಲು. ನೆಕ್ಸ್ಟ್ ಡೇ ಮತ್ತೆ ಬೆಳಗ್ಗೆ ಬೇರೆ ಬೇಗ ಏಳ್ಸಿದ್ವಲ್ವಾ, ಹಾಗಾಗಿ ನಿದ್ದೆ ಆಗಿರ್ಲಿಲ್ಲ. ಒಂದು ಕಿಲೋಮೀಟ್ರು ಬಂದಿರ್ಲಿಲ್ಲ, ಅಲ್ಲೇ ನಿದ್ದೆ ಸ್ಟಾರ್ಟ್ ಮಾಡ್ಕೊಂಡ್ಲು. ಇನ್ನು ಮಾಮೂಲಿ ಸ್ಕೂಲ್ಗೆ ಹೋಗೋ ಟೈಮಲ್ಲೆಲ್ಲ ಬೇಗ ಎಳ್ಸಿದ್ರೆ ಹೇಳಲ್ಲ. ಬಟ್ ಹೊರಗಡೆ ಹೋಗ್ತೀವಿ ಅನ್ನೋ ಖುಷಿಗೆ ಬೇಗ ಎದ್ದಿದ್ದಾರೆ. ಮತ್ತೆ ನೈಟ್ ಲೇಟಾಗಿ ಮಲಗಿದ್ದಾರೆ. ಎಷ್ಟೊತ್ತಿಗೆ ಹೋಗ್ತೀವಪ್ಪ, ಎಷ್ಟೊತ್ತಿಗೆ ಹೋಗ್ತೀವಿ ಮಮ್ಮಿ ಅಂತಿದ್ರು. ಈಗ ಎಲ್ಲನ ಈ ರೀತಿ ಹೊರಗಡೆ ಹೋಗ್ತೀವಿ ಅಂದ್ರೆ ಮಕ್ಳಿಗೆ ಎಷ್ಟು ಖುಷಿ ಅಲ್ವಾ. ಇನ್ನು ನಮ್ಮ ಅತ್ತೆ ನಮ್ಮ ಮಾವನು ನಿದ್ದೆ ಮಾಡ್ತಾ ಇದ್ದಾರೆ. ನನ್ನ ಮಗ ನಮ್ಮ ಮಾವನ್ನ ಕ್ಯಾತೆ ಮಾಡಿ ಎಬ್ಬರಿಸ್ತಾ ಹಾಯ್ ಮಾಡ್ತತ್ತ ವಿಡಿಯೋಗೆ ಅಂತ ಹೇಳಿ. ಇನ್ನು ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ವಿಡಿಯೋ ತುಂಬಾ ಲಾಂಗ್ ಆಗ್ಬಿಡುತ್ತೆ. ಹಾಗಾಗಿ ಮತ್ತೆ ಮುಂದೆ ಎಲ್ಲಿಗೆ ಹೋದ್ವಿ, ಏನೆಲ್ಲ ಆಯ್ತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.
ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಧನ್ಯವಾದಗಳು.